ನಮಸ್ತೆ ಫ್ರೆಂಡ್ಸ್. ಎಕ್ಸಾಮ್ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಿದೆ. ಈ ಸಲ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅಂತ. ಈ ಮಾತನ್ನ ನಂಬಿ ನೀವು ಓದೋದನ್ನ ನಿಲ್ಲಿಸಿದೀರಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಇವತ್ತು ನಾನು ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಅಂದ್ರೆ ಏನು, ಯಾರಿಗೆ ಸಿಗತ್ತೆ ಮತ್ತು ನೀವು ಪಾಸ್ ಆಗೋಕೆ ಮಿನಿಮಮ್ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋ ಸತ್ಯವನ್ನ ಹೇಳ್ತೀನಿ. ಸುಳ್ಳು ಸುದ್ದಿಗಳನ್ನ ನಂಬಿ ನಿಮ್ಮ ಭವಿಷ್ಯ ಹಾಳು ಮಾಡ್ಕೋಬೇಡಿ. ಫ್ರೆಂಡ್ಸ್, ಮೊದಲು ಒಂದು ವಿಷಯ ತಿಳ್ಕೊಳ್ಳಿ. ಗ್ರೇಸ್ ಮಾರ್ಕ್ಸ್ ಅನ್ನೋದು ಎಲ್ಲರಿಗೂ ಸಿಗಲ್ಲ. ಇದು ಯಾರಿಗೆ ಅಂದ್ರೆ, ಯಾವುದೋ ಒಬ್ಬ ವಿದ್ಯಾರ್ಥಿ ಎಲ್ಲಾ ಸಬ್ಜೆಕ್ಟಲ್ಲೂ ಪಾಸ್ ಆಗಿ ಕೇವಲ ಒಂದೇ ಒಂದು ಸಬ್ಜೆಕ್ಟಲ್ಲಿ ಕೇವಲ 1 ಅಥವಾ 2 ಮಾರ್ಕ್ಸಿಂದ ಫೇಲ್ ಆಗ್ತಿದ್ರೆ ಮಾತ್ರ ಬೋರ್ಡ್ ಕಡೆಯಿಂದ ಆ ಅಂಕಗಳನ್ನ ಕೊಟ್ಟು ಪಾಸ್ ಮಾಡಲಾಗತ್ತೆ. ನೀವೇನಾದ್ರೂ ಪೇಪರ್ ಖಾಲಿ ಬಿಟ್ಟು ಬಂದ್ರೆ ಅಥವಾ ತುಂಬಾ ಕಡಿಮೆ ಮಾರ್ಕ್ಸ್ ತಗೊಂಡಿದ್ರೆ ಯಾವುದೇ ಗ್ರೇಸ್ ಮಾರ್ಕ್ಸ್ ನಿಮ್ಮನ್ನ ಕಾಪಾಡಲ್ಲ. ಸೊ ಈ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೇವಲ ಒಂದು ಲಕ್ ಇದ್ದ ಹಾಗೆ. ಅದನ್ನೇ ನಂಬಿ ಓದೋದನ್ನ ಬಿಡೋದು ಅತಿ ದೊಡ್ಡ ತಪ್ಪು ಅಲ್ವಾ? ಈಗ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಕೋರ್ ಸಬ್ಜೆಕ್ಟ್ಗಳಲ್ಲಿ ಅಂದ್ರೆ ಪ್ರಾಕ್ಟಿಕಲ್ ಇರೋ ಸಬ್ಜೆಕ್ಟಲ್ಲಿ ಪಾಸ್ ಆಗೋಕೆ 21 ಮಾರ್ಕ್ಸ್ ಬೇಕು. ಇನ್ನು ಪ್ರಾಕ್ಟಿಕಲ್ ಇಲ್ಲದ ಸಬ್ಜೆಕ್ಟ್ಗಳಲ್ಲಿ ಅಂದ್ರೆ ಭಾಷಾ ವಿಷಯಗಳಲ್ಲಿ 80ಕ್ಕೆ 24 ಮಾರ್ಕ್ಸ್ ತೆಗಿಬೇಕು. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಇದೆ. ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಅಂದ್ರೆ 20 ಅಂಕಗಳು ಮತ್ತು ಥಿಯರಿ ಮಾರ್ಕ್ಸ್ ಎರಡೂ ಸೇರಿ 100ಕ್ಕೆ 35 ಅಂಕಗಳು ಬರಲೇಬೇಕು. ಒಂದು ವೇಳೆ ಇಂಟರ್ನಲ್ಸ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಕಮ್ಮಿ ಬಂದಿದ್ರೆ ನೀವು ಥಿಯರಿಯಲ್ಲಿ ಇನ್ನೂ ಹೆಚ್ಚು ಅಂಕ ತೆಗಿಬೇಕಾಗತ್ತೆ. ಹಾಗಾಗಿ ನಿಮ್ಮ ಕಾಲೇಜಿನಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಷ್ಟಿದೆ ಅಂತ ಇವತ್ತೇ ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ ಗೆಳೆಯಲೆ, ಫೇಲ್ ಆಗ್ತೀನಿ ಅನ್ನೋ ಭಯ ಮೊದಲು ಬಿಡಿ. PUC ಪಾಸ್ ಆಗೋದು ತುಂಬಾ ಸುಲಭ. ಒಂದೊಂದು ಚಾಪ್ಟರ್ ಓದಿದ್ರೂ ನೀವು 30-40 ಮಾರ್ಕ್ಸ್ ತೆಗಿಬಹುದು. ಈ ಟೈಮಲ್ಲಿ ಎಲ್ಲರೂ ಪಾಸ್ ಆಗ್ತಾರೆ ಅನ್ನೋ ವಿಡಿಯೋಗಳನ್ನ ನೋಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಆ ವಿಡಿಯೋಗಳು ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾವೆ ಅಷ್ಟೇ. ಅದರ ಬದಲು ಬ್ಲೂ ಪ್ರಿಂಟ್ ನೋಡಿ, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಓದಿ. ನನ್ನ ಈ ಚಾನೆಲ್ನಲ್ಲಿ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿಡಿಯೋ ಮಾಡಿದ್ದೀನಿ, ಅವನ್ನ ಒಂದ್ಸಲ ನೋಡಿ. ನೆನಪಿಡಿ, ನೀವು ಡಾಕ್ಟರ್, ಎಂಜಿನಿಯರ್ ಅಥವಾ ಒಳ್ಳೆ ಆಫೀಸರ್ ಆಗ್ಬೇಕು ಅಂದ್ರೆ ಗ್ರೇಸ್ ಮಾರ್ಕ್ಸಿಂದ ಪಾಸ್ ಆದ್ರೆ ಸಾಲದು, ಒಳ್ಳೆ ಪರ್ಸೆಂಟೇಜ್ ಬರಬೇಕು. ಗೆಳೆಯರೇ, ಇಂತಹ ಸತ್ಯವಾದ ಮಾಹಿತಿ ಮತ್ತು ಎಕ್ಸಾಮ್ ಅಪ್ಡೇಟ್ಸ್ ಮಿಸ್ ಮಾಡದೆ ಪಡಿಬೇಕು ಅಂದ್ರೆ ನಮ್ಮ ಈ ಎಜುಕೇಷನ್ ಹಬ್ ಚಾನೆಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರನ್ನು ಎಚ್ಚರಿಸೋ ಕೆಲಸ ಮಾಡಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು.